ನೋಡಿ, ಇಂಥ ಪ್ರಕರಣದಲ್ಲಿ ಸತ್ತವನ್ ಬಂದು ಸಾಕ್ಷಿ ಕೊಡಕ್ಕಾಗಲ್ಲ, ಆಯ್ತಲ್ಲ. ಇನ್ ಯಾರಿದ್ರು ಇನ್ವಾಲ್ವ್ಮೆಂಟ್ ಅಲ್ಲಿ? ಇಫ್ ಇಟ್ ಇಸ್ ಎ ಬಸ್ ಕಂಡಕ್ಟರ್ ಕ್ಯಾನ್ ಸೇ, ಇಫ್ ಈ ಸ್ಟ್ಯಾಂಡಿಂಗ್ ಇನ್ ದಿ ಫ್ರಂಟ್ ಡೋರ್ ಅಲಾಂಗ್ ವಿತ್ ದಿ ಡ್ರೈವರ್, ಆರ್ ಎನಿ ಪ್ಯಾಸೆಂಜರ್ ಹೂ ಈಸ್ ಸಿಟಿಂಗ್ ಇನ್ ದಟ್ ಫ್ಯಾಷನ್, ಆರ್ ಎನಿ ಸಚ್ ಪರ್ಸನ್ ಹೂ ಕುಡ್ ಸೇ. ಅವ್ರನ್ನ ಯಾರನ್ನು ವಿಚಾರಣೆ ಮಾಡಲಿಲ್ಲ, ಡಿಫೆನ್ಸ್ ಎವಿಡೆನ್ಸ್ ಅಂತ ಬೇಡ. ಅಕ್ಯೂಸ್ಡ್ ಹೇಳ್ಬೋದಲ್ಲ, he the one who is responsible for the death. Death is, according to the prosecution, rash and negligent driving of the driver. Yes. He can very well step into the witness box and say, ಏನಂತ, ಸ್ವಾಮಿ ನನಗೂ ಸಾಕ್ಷಿ ಇದೆ ಹೇಳೋದಕ್ಕೆ ಅಂತ. ಅಲ್ಲಿ ಬಂದಿರ್ತೇವೆ, ಒಂದು ಕ್ವಶನ್ ಕೇಳಿರ್ತೀವಿ ನಾವು, ನಿಮ್ಗೇನಾದ್ರು ಹೇಳುವುದಿದೆಯೇ ಅಂತ. ಆ ಕ್ವಶನ್ ಇಟ್ ಇಸ್ ನಾಟ್ ಎ ಪರ್ಪಸ್ಲೆಸ್ ಆರ್ ಎ ಫಾರ್ಮ್ಯಾಲಿಟಿ. ಅವಾಗ ಹೇಳ್ಬೇಕು ಅವನು, ಸ್ವಾಮಿ ಇದು ನಡೆದಿದ್ದು ಹೌದು, ನಾನು ಡ್ರೈವರ್ ಹೌದು, ಬಸ್ಸನ್ನ ಈ ಥರ ಓಡಿಸ್ಕೊಂಡು ಹೋಗ್ತಾ ಇದ್ದೆ, ಇಂಥ ರಸ್ತೆ ಹೀಗಿಗಿತ್ತು, ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು, ಅದು ಪರ್ಮಿಟೆಡ್ ಆ ಜಾಗದಲ್ಲಿ. ನಾ ಹೋಗ್ತಿರೋ ಕಾಲಕ್ಕೆ ಈ ವ್ಯಕ್ತಿ ಕುಡಿದ ಅಮಲ್ನಲ್ಲಿ ಏಕಾಏಕಿ ರಸ್ತೆಗೆ ಬಂದ್ಬಿಟ್ಟ. ನನ್ಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಒಬ್ಬ ನಾರ್ಮಲ್ ಪರ್ಸನ್ ಮಾಡ್ತಕ್ಕಂಥ ಬ್ರೇಕ್ ಹಾಕಿದೆ, ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಡಗಡೆಗೋ ಬಲಗಡೆಗೋ ಬಸ್ಸನ್ನು ತಿರುಗಿಸ್ದೆ. ಇಷ್ಟೆಲ್ಲ ಆದರೂ ಕೂಡ ನನ್ನ ಪ್ರಯತ್ನ ಆದರೂ ಕೂಡ ಸ್ಪೀಡು ಮತ್ತೊಂದು ಇವನು ಏಕಾಏಕಿ ಬಂದಿದ್ದು ಇದೆಲ್ಲ ನೋಡಿ, ಡಿಸ್ಟೆನ್ಸು ಎಲ್ಲ ಲೆಕ್ಕಾಚಾರ ನೋಡಿ ಅದು ಬಿಯಾಂಡ್ ಹ್ಯೂಮನ್ ಎರರು. ಹಂಗಾಗಿ ಹೊಡಿತು. ನಾನೇನು ಬಿಟ್ಟು ಓಡೋಗ್ಲಿಲ್ಲ, ನಾನೇ ಅದನ್ನ ಇನ್ಫಾರ್ಮ್ ಮಾಡಿದೆ, ಸಹಾಯ ತಗೊಂಡೆ ಜನಗಳ ಸಹಾಯ ತಗೊಂಡು ಅವನಿಗೇನೋ ಆಸ್ಪತ್ರೆಗೆ ಸೇರಿಸಿದ್ವಿ. ಆಸ್ಪತ್ರೆಗೆ ಸೇರಿಸಿದಾಗ್ಲೂ ಕೂಡ ನಾನೇನು ಹಾಗೆ ಬಿಡಲಿಲ್ಲ. ಅಲ್ಲಿ ಹೋದೆ, ನೋಡಿದೆ, ಡಾಕ್ಟ್ರ್ ಏನೇನು ಔಷಧಿ ಪಥ್ಯ ಏನೇನು ಕೇಳಿದ್ರು ಅದೆಲ್ಲ ತಂದು ಕೊಟ್ಟೆ. ಅವ್ರ ಮನೆ ಜೊತೆಗಿದ್ದೆ. ನನಗೂ ಒಂಥರ ಅನ್ನಿಸ್ತು, ಇದು ಮಾಡಿದ್ದು ಈ ಥರದ್ದು ಆಗೋಯ್ತಲ್ಲಪ್ಪ ಅಂತ. ಹಾಗಾಗಿ ಇದೆಲ್ಲ ಮಾಡಿದ್ಮೇಲೆ ನಾನು ದೇವ್ರ ಇದು ಇಚ್ಛೆ ಮತ್ತೆ ಅವನಿಗಾಗಿದ್ದಂಥ ಆಕ್ಸಿಡೆಂಟಿನ ಇಂಪ್ಯಾಕ್ಟು ಉಳಿಲಿಲ್ಲ ಅವನು. ಈ ಸಂದರ್ಭದಲ್ಲಿ ನಾನೇನು ಮಾಡೋಕ್ಕಾಗ್ತಿತ್ತು ಮಹಾಸ್ವಾಮಿ, ಅದರಿಂದ ನಾನು ಮಾಡೋದೆಲ್ಲ ಮಾಡಿದ್ದೀನಿ, ದಯವಿಟ್ಟು ತಮ್ಮ ಕರುಣೆ ಕಕ್ಲಾತಿಗೆ ಬಿಟ್ಟಿದ್ದೀನಿ, ಏನು ಮಾಡ್ತಿರೋ ಮಾಡಿ ಅಂತ ಒಂದು ಸಾಕ್ಷಿ ಬಂದಿದ್ರೆ ನಾನು ಅವಾಗ ಅದನ್ನು ಕನ್ಸಿಡರ್ ಮಾಡ್ತಿದ್ದೆ. ಏನೂ ಇಲ್ಲ, ಅವನು ಆಕ್ಸಿಡೆಂಟೇ ಡಿನೇ ಮಾಡ್ತಾನೆ. ದೆನ್ ಹೌ ಕ್ಯಾನ್ ಐ ಬಿಲೀವ್ ಯುವರ್ 2,80,000? ಇರ್ಲಿ ಅಲ್ಲಲ್ಲ, ಸಿ ಮೇ ಪಾಸ್ ಆನ್ ಸಮ್ ಡಾಕ್ಯುಮೆಂಟ್, ವಿ ಮೇ ಕನ್ಸಿಡರ್ ಇಟ್. ಫ್ಯಾಕ್ಟ್ ರಿಮೈನ್ಸ್ ದಟ್ ದೇರ್ ಇಸ್ ನೋ ಎವಿಡೆನ್ಸ್. ನಮ್ ಗಮನಕ್ಕೆ ಬರ್ಬೇಕಲ್ಲ. ಸ್ವತಂತ್ರ ಕುಮಾರ್ ಸಾಹೇಬ್ರು ಅದನ್ನೇ ಬರೀತಾರಲ್ಲಿ. ಇಟ್ ಈಸ್ ನಾಟ್ ಎನ್ ಎಂಟಿ ಫಾರ್ಮ್ಯಾಲಿಟಿ, ಇಟ್ ಹ್ಯಾಸ್ ಟು ಸರ್ವ್ ಟೂ ಪರ್ಪಸ್. ಪ್ರಾಸಿಕ್ಯೂಷನ್ ಅವರು ಮಾಡಿರ್ತಕ್ಕಂಥ ನಿಮ್ಮ ಮೇಲೆ ಗುರುತರವಾದ ಆರೋಪ, ಆ ಆರೋಪಕ್ಕೆ ಪೂರಕವಾದ ಸಾಕ್ಷಿನ ಆರೋಪಿ ಗಮನಕ್ಕೆ ತರ್ತಾರೆ. ನೋಡಿ, ಇಂಥ ಸಾಕ್ಷಿ ಹಿಂಗೆ ಹೇಳ್ತಾನೆ, ಇಂಥ ಸಾಕ್ಷಿ ನಿಮ್ ವಿರುದ್ಧ ಹಿಂಗೆ ಹೇಳ್ತಾನೆ, ಇಂಥ ಸಾಕ್ಷಿ ನಿಮ್ ವಿರುದ್ಧ ಹಿಂಗೆ ಹೇಳ್ತಾನೆ, ಇದಕ್ಕೆ ನಿಮ್ ಸಮಜಾಯಿಷಿ ಏನು ಅಂತ. ಅದನ್ನು ಹೇಳಲಿಲ್ಲ ಅವನು, ಪುಣ್ಯಾತ್ಮ, ಎಲ್ಲ ಸುಳ್ಳು ಅಂದ. ಆಯ್ತಾ? ಎರಡನೇದು ಕೊನೆ ಕ್ವಶನ್ ಇರುತ್ತೆ, ಲಾಸ್ಟ್ ಬಟ್ ಒನ್. ನಿಮ್ಗೆ ಹೇಳುವುದಾದ್ರೂ ಏನಾದ್ರು ಇದೆಯಾ, ನೀವು ಸಾಕ್ಷಿ ಮಾಡಿಸ್ತೀರಾ ಅಂತ. ಇದಲ್ದಲ್ನೇ ಇನ್ನೊಂದು ಪಾಯಿಂಟ್ ಇದೆ, 313 ಸಬ್ ಕ್ಲಾಸ್ 4 ಅಂತ. ಗೊತ್ತಾಯ್ತಲ್ಲ? ಕಕ್ಷಿಗಾರ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳ್ಳೋಣ, ಲಾಯರ್ ಇದ್ರಲ್ಲ ಅವ್ರಿಗೊಬ್ರು, LLB ಮಾಡೋರು, ಅವ್ರು ಬರ್ಸಾಕ್ಬೋದಾಗಿತ್ತಲ್ಲ ಅಚ್ಚುಕಟ್ಟಾಗಿ ಕನ್ನಡದಲ್ಲೋ ಇಂಗ್ಲಿಷಲ್ಲೋ ಬರ್ಸಾಕಿದ್ರೆ ರಿಟರ್ನ್ ಸಬ್ಮಿಷನ್ ನಮ್ಮ ಮುಂದೆ ಇರ್ತಿತ್ತು. ಅದನ್ನ ಕನ್ಸಿಡರ್ ಮಾಡಿ ಒಂದು ಜಜ್ಮೆಂಟ್ ಬರೆಯಕ್ಕೆ ಅನುಕೂಲ ಆಗ್ತಿತ್ತು. ಏನೂ ಇಲ್ಲ, ಏನೇನೂ ಇಲ್ಲ. ಹೋಗ್ಲಿ, ನಿಮ್ಮ ಅಷ್ಟೆಲ್ಲ ಹೇಳ್ದಂತ ನೀವು ಸದ್ಗುಣ ಸಂಪನ್ನರ ಅಂದ್ರೆ ನೀವೇನ್ ಕಂಪ್ಲೇನೆಂಟ್ ಅಲ್ಲ. ನೀವ್ ಹೇಳಿದ್ರಲ್ಲ ಸರ್ ನಾನೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿದೆ ಅಂತ. ಯು ಆರ್ ನಾಟ್ ದಿ ಪರ್ಸನ್ ಹೂ ಕಂಪ್ಲೇಂಟ್ ಟು ದಿ ಪೊಲೀಸ್. ಈಶ್ವರ್ ಇಸ್ ದಿ ಪರ್ಸನ್ ಹೂ ಹ್ಯಾಸ್ ಕಂಪ್ಲೇಂಟ್. ಎಸ್ ಸರ್, ಹಿ ಇಸ್ ದಿ ಕಂಪ್ಲೇನೆಂಟ್. ಸಿ, ಇದ್ರೆಲ್ಲ ಇಂಟ್ರೆಸ್ಟೆಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಯಾರು ಯಾರನ್ನು ಕೊಲೆ ಮಾಡಬೇಕು ಅಂತ ಆಗಿದ್ದಲ್ಲ ಇದು ಆಕ್ಸಿಡೆಂಟ್ ಅಂದ್ರೆ ಅಪಘಾತ, ಅಲ್ಲಿ ಇಂಟೆನ್ಷನ್ ಇರೋದಿಲ್ಲ. ಅದಕ್ಕೆ 2 ವರ್ಷ ಶಿಕ್ಷೆ 304A. ಅಲ್ಲೂ ನರಹತ್ಯೆಯೇ. ಒಂದು ಪಿರಮಿಡ್ ಗೊತ್ತಾಯ್ತಲ್ಲ, ಪಿರಮಿಡ್ ಅಂತ ಇಟ್ಕೊಳ್ಳಿ. ಪಿರಮಿಡ್ ಬೇಸು ಹುಟ್ಟಿದವರೆಲ್ಲ ಸಾಯ್ಬೇಕು ಅಂತ, ನ್ಯಾಚುರಲ್ ಡೆತ್ ಅನ್ನೋದು ಪಿರಮಿಡ್ ಬೇಸ್. ನೆಕ್ಸ್ಟ್ ಸ್ಟೇಜ್ ಈಸ್ ಆಕಸ್ಮಿಕವಾಗಿ ಅಪಘಾತದ ಮರಣ. ಅದು ಸ್ವಲ್ಪ ಎಡಗಡೆ ನೋಡಿ, ಸ್ವಲ್ಪ ಚಿಕ್ಕದಾಯ್ತು. ಗೊತ್ತಾಯ್ತಲ್ಲ? ಇದರಲ್ಲಿ ಮನುಷ್ಯನ ಸಾವಿದೆ, ನರಹತ್ಯೆ ಇದೆ, ಆದರೆ ಅದರಲ್ಲಿ ಯಾವುದೇ ರೀತಿಯಾದ ಉದ್ದೇಶಪೂರ್ವಕವಾದಲ್ಲ. ಅದು ನೆಕ್ಸ್ಟ್. ಅದರ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ
ನನ್ನ ಸಾವನ್ನ ನಾನೇ ಮಾಡ್ಕೊಳ್ತಕ್ಕಂಥದ್ದು ಆತ್ಮಹತ್ಯೆ. Suicide. ಅದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ರೆ ಅದಕ್ಕೆ ಶಿಕ್ಷೆ ಇದೆ, ಪ್ರಚೋದನೆ ಪ್ರೇರಣೆ. ಅದು ಇನ್ ಸ್ವಲ್ಪ ಮೇಲಕ್ಕೆ ಬಂತು. ಅದಾದ್ಮೇಲಿಂದ ಏನ್ ಬಂತು, ನನ್ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಸರ್, ಏನೋ ಕಬ್ಬನ್ ಕತ್ತರಿಸ್ತಾ ಇದ್ದೆ, ಅವ್ನು ಯಾವನ ಬಗ್ದ ನಿಂಗೆ ತಲೆ ಹಾಕ್ಬಿಟ್ಟ, ಲಪಕ್ಕಂತ ತಲೆ ಹೋಗ್ಬಿಡ್ತು. 304 part. 304 ಪಾರ್ಟ್ 1 ಪಾರ್ಟ್ 2. ಪಾರ್ಟ್ 1 ಯಾವಾಗ ಬರುತ್ತೆ ಅಂತಂದ್ರೆ ಇಂಟೆನ್ಷನ್ ಇರಬೇಕು, ನಾಲೆಡ್ಜು ಇರಬೇಕು. ಇಂಟೆನ್ಷನ್ ಇಲ್ದಲ್ನೆ ಕೇವಲ ನಾಲೆಡ್ಜು, ಅವಾಗ ಪಾರ್ಟ್ 2. ಪಾರ್ಟ್ 2 ನಲ್ಲಿ ನೋಡಿ, ಪಾರ್ಟ್ 2 ನಲ್ಲಿ ನೋಡಿ ಏನಂತ ಇದೆ ಅಂತ, ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತಿದೆ. 50 ರೂಪಾಯಿ ಯಾಕೆ ಬಿಟ್ಬಿಡ್ಬೋದು, 50 ರೂಪಾಯಿ ಯಾಕೆ ಬಿಟ್ಬಿಡ್ಬೋದು ಪಾರ್ಟ್ 2 ನಲ್ಲಿ. ಪಾರ್ಟ್ 1 ಬಂದ್ರೆ ಅಲ್ಲ, ಆ್ಯಂಡ್ ಅಂತಿದೆ. ಯು ಲುಕ್ ಅಟ್ ಇಟ್, ಯು ವಿಲ್ ಕಮ್ ಟು ನೋ. 304 ಪಾರ್ಟ್ 1 ನಲ್ಲಿ ಆ್ಯಂಡ್ ಅಂತಿದೆ, ಸೆಂಟೆನ್ಸ್ ಇದೆ ಮಿನಿಮಮ್. ಸೊ ನಿಮಗೆ ಪಾರ್ಟ್ 1 ಪಾರ್ಟ್ 2 ವ್ಯತ್ಯಾಸ ಗೊತ್ತಾಯ್ತು. ನೆಕ್ಸ್ಟ್ ಏನು, ನರಹತ್ಯೆ ಇದೆ, ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು ಟಿಪ್ ಆಫ್ ದಿ ಪಿರಮಿಡ್. ಟಿಪ್ ಆಫ್ ದಿ ಪಿರಮಿಡ್ ಕೊಲೆ, ನ್ಯಾಚುರಲ್ ಸಾವು, ಬೇಸು. ಇದ್ರ ಮಧ್ಯೆ ಆಗ್ತಕ್ಕಂಥ ಎಲ್ಲ ಸಾವುಗೂ ಶಿಕ್ಷೆ ಪ್ರಮಾಣ ವೇರಿ ಆಗ್ತಾ ಹೋಗುತ್ತೆ. ಸೊ 304A ಇಸ್ ನೆಕ್ಸ್ಟ್ ಓನ್ಲಿ ಟು ದಿ ಬೇಸ್. ನಾವು ಬರೇ ಆಕ್ಸಿಡೆಂಟ್ ಅಂತ, ಅಪಘಾತ ಅಂದ್ರೆ ಕೇವಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ತಿಳ್ಕೊತೀವಿ, ಅಲ್ಲ, ಹಲವಾರು ತರ ಇದೆ. ಉದಾಹರಣೆಗಲ್ಲಿ ಉಪಹಾರ ಸಿನಿಮಾ ಅಂತ ಡೆಲ್ಲಿದು ಫೈರ್ ರಿಕ್ವೈರ್ಮೆಂಟ್ಸ್ ಇತ್ತು, ಫಾಲೋ ಮಾಡಿರ್ಲಿಲ್ಲ, ಅದು ಹೋಗುತ್ತೆ. ಬೋಟು, ಎಲೆಕ್ಟ್ರಿಕೇಶನ್, ಹಲವು ವಿಚಾರಗಳಿದೆ. ನೆಗ್ಲಿಜೆನ್ಸ್ ಇಸ್ ನಾಟ್ ದಟ್. ಸೊ ಅಲ್ಲಿ ನಿಮ್ಮ ಕೃತ್ಯ, ನೀವು ತೆಗೆದುಕೊಂಡಿರ್ತಕ್ಕಂಥ ತಾತ್ಸಾರ ಭಾವನೆ ಒಬ್ಬ ಮನುಷ್ಯನ ಸಾವಿನಲ್ಲಿ ಈಡಾಯಿತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಸಚ್ ಲೆವೆಲ್ ಆಫ್ ದಿ ರಿಕ್ವೈರ್ಮೆಂಟ್ ದಟ್ ಯು ಆರ್ ವಿಜಿಲೆಂಟ್ ವಿಚ್ ಯು ಫೇಲ್ ಟು ಟೇಕ್ ಇಟ್. ಈಗ ಮಾಲ್ಗಳಲ್ಲಿ ಮೇಲ್ಗಡೆಯಿಂದ ಖಾಲಿ ಬಿಟ್ಬಿಟ್ಟಿರ್ತಿದ್ರಲ್ಲ, ಮಗು ಬಿದ್ದೋಯ್ತಲ್ಲ, ಈಗೆಲ್ಲ ಏನ್ ಮಾಡಿದಾರೆ ನೋಡಿ, ನೆಟ್ ಹಾಕಿದ್ದಾರೆ. ಯಾಕೆ ಅಂದ್ರೆ 304A ಆಗ್ಬಾರ್ದು ಮಾಲ್ ಮ್ಯಾನೇಜರ್ ಮೇಲೆ. ಯಾಕೆಂದ್ರೆ ಮಗು ಆಡ್ತಾ ಆಡ್ತಾ ಆ ಕಡೆ ಬಂದ್ಬಿಡುತ್ತೆ. ಮಗು ಏನು ಈಗೇನ ರೀಲು ಸೆಲ್ಫಿ ಎಲ್ಲದಕ್ಕೂ ಅವರೇ ಬಿದ್ದ್ಬಿಡ್ತಾರೆ. ಹಿಂಗೆಲ್ಲೋ ಹಿಂಗ್ ನಿಂತ್ಕೊಂಡು ಫೋಟೋ ತೆಕ್ಕೊಳಕ್ ಹೋಗೋದು, ದಬಾರ್ ಅಂತ ಬಿದ್ಬಿಡೋದು ಅಲ್ಲ. ದಿಸ್ ಆರ್ ಆಲ್ ಪರ್ಮಿಸಬಲ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ದಿಸ್ ಆರ್ ಆಲ್ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್. ಸೊ ಒನ್ ಶುಡ್ ಎಕ್ಸರ್ಸೈಸ್ ಎ ರೀಸನಬಲ್ vigilance to see that unavoided and unexpected thing could be expected and that is to be avoided ಅಂತ. ಅದಕ್ಕೆ ಬೇಕಾದಂತ ಒಬ್ಬ ಪ್ರೂಡೆಂಟ್ ಮನುಷ್ಯ ಏನ್ ತಗೋಬೇಕು ಅದನ್ನ ತೆಗೆದುಕೋಬೇಕು. ಅದು ತಗೊಂಡಿತ್ತು ಅಂತಂದ್ರೆ ಬೇಕಾಗಿಲ್ಲ. ಉದಾಹರಣೆಗೆ ಒಂದು ಕಟ್ಟಡ ಕಟ್ತಿರ್ತಾರೆ, ಕಟ್ಟಡ ಕಟ್ತಿರುವಾಗ ಒಂದು ಮೆಟ್ಲು ಹಾಕಿರ್ತಾರೆ, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ಗೆ ಅವನ್ನ ಮಣ್ಣು ಗಿಣ್ಣು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿರುತ್ತೆ. ಈ ಕಡೆ ಭಾಗದಲ್ಲಿ ಮೆಟ್ಲಿನ ಈ ಕಡೆ ಭಾಗದಲ್ಲಿ ಗೋಡೆ ಇಲ್ದೇ ಇರೋ ಭಾಗದಲ್ಲಿ ಒಂದು ಬಂಪ್ ಕಟ್ಟಿರ್ತಾರೆ, ನೀವು ನೋಡಿರ್ತೀರಿ. ಕಟ್ಟಿಲ್ದಿದ್ರೆ ಏನಾಗುತ್ತೆ, ಲೈಕ್ಲಿ ದಟ್ ಹಿ ಮೇ ಸ್ಲಿಪ್ ಡೌನ್ ಅಂಡ್ ದೆನ್ ಡೈ. ಸೊ ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತಾರೆ, ಒಂದು ಬಂಪ್ ಕಟ್ಟು ಟೆಂಪರರಿ ಒಂದು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಇಟ್ ಈಸ್ ಗಾರ್ಡಿಂಗ್ ಇಫ್ ಎನಿ ಅನ್ಟುವರ್ಡ್ ಇನ್ಸಿಡೆಂಟ್ ಟು ಹ್ಯಾಪನ್. ಇದನ್ನ ನೀವು ಮಾಡಿದಿರಿ ಅಂತ ತೋರಿಸಿದ್ರೆ ಯು ವಿಲ್ ಬಿ ಔಟ್ ಆಫ್ ದಿಸ್ 304A ಬ್ರಾಕೆಟ್. 304A is what is to be looked into is the negligence. Because of my negligence, somebody has lost his life. So therefore 2 years. ಇದೆಲ್ಲ ದುಡ್ಡು ಕಾಸು ಖರ್ಚು ಮಾಡಿದಿರಿ, ವಿ ಮೇ ರಿಡ್ಯೂಸ್ ಇಟ್ ಟು 1 year. ಸೊ ಎಷ್ಟು ಜನ ಅದರಲ್ಲಿ ಸತ್ತಿರ್ತಕ್ಕಂಥದ್ದು, ಒಬ್ರೇನಾ? Before 1 year ರಿಡ್ಯೂಸ್ ಮಾಡಿ ಕ್ಲೋಸ್ ಮಾಡೋಣ ಅಷ್ಟೇ. we have paid. just bring to notice of this. No, payment cannot be. Just ಹೇಳಿದ್ದು, we have spent about 2,80,000 for treatment and we have paid 2 lakhs. That is the reason I am telling you I will reduce it to 1 year. Yes, that evidence says that my lord, he was drunk. PM report ಅಲ್ಲಿ ಇಲ್ಲ, Here this PM report ಅಲ್ಲಿ ಇಲ್ಲ. ನಿಮ್ಮ ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಕರೆಕ್ಟ್ ಆಗಿ ಓಡಿಸ್ತಿದ್ದೆ, ಇವನು ಕುಡ್ಕೊಂಡು ಅಡ್ಡಾದಿಡ್ಡಿ ರಸ್ತೆಗೆ ಬಂದ ಅಂತ ಇಲ್ಲ. ತಾವು ನೋಡಿ, correct. I did not. you also go to the extent of denying the very accident. I did not conduct the accident. What to do? ನೋಡಿ, ಎಲ್ಲ ವಕೀಲರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇನೆ. ದೇರ್ ಇಸ್ ಒನ್ ಜಜ್ಮೆಂಟ್ ಬೈ ದಿ ಸುಪ್ರೀಂ ಕೋರ್ಟ್ ಇನ್ ರವಿ ಕಪೂರ್ ವರ್ಸಸ್ ಸ್ಟೇಟ್ ಅಂತ ಇಲ್ಲಿ ಕೊಟ್ಟಿದ್ದೀನಿ, ನಿಮಗೂ ಕಾಪಿ ಕೊಡ್ತೀನಿ ನೋಡಿ. 39 ಪ್ಯಾರ ತೆಕ್ಕೊಡಮ್ಮ ಬೇಗ. ನನ್ನ ಹತ್ರ ಒಂದು ಕಾಪಿ ಇದೆ, ಬೇರೆ ಹಿಂದೆನೆ ಹೇಳಿದ್ದೆ ನಿಮ್ಗೆ ರವಿ, ಹಿಂದೆ 2021 ನಲ್ಲಿ ರಿವಿಷನ್ ಕೂತಾಗ್ಲೂ ಈ ಜಜ್ಮೆಂಟ್ ಕೊಟ್ಟಿದ್ದೆ ನಿಮ್ಗೆ, ಗೊತ್ತಾಯ್ತಲ್ಲ. ದಯವಿಟ್ಟು ನೋಡಿ ಇದನ್ನ.
ಆ ಪ್ಯಾರಾ ನಂಬರ್ 39 ಓದಿ ಇದ್ರಲ್ಲಿ Shall I read you? Mala? ಪ್ಲೀಸ್, ಎಲ್ರಿಗೂ ಅರ್ಥ ಆಗುತ್ತೆ ಅಂತ. ಏನ್ ಮಾಡ್ಬೇಕು ಟ್ರಯಲ್ ಕೋರ್ಟ್ ಅಲ್ಲಿ ಅಂತ. I'll read, madam. Yes, It is please. true that prosecution is required to prove its case beyond reasonable doubt, but the provisions of section 313 CRPC are not a mere formality or purposeless. They have a dual purpose to discharge. Firstly, that the entire material parts of the incriminating evidence should be put to the accused in accordance with law, and secondly, to prove an opportunity to the accused to explain To provide an opportunity, prove ಅಲ್ಲ, to provide an opportunity for to the accused. accused to have his say in the matter. Yes, madam. You understand that? Concession. No question of giving any other thing. ಸೌರವ್ ಬಕ್ಷಿ ಕೊಟ್ಬಿಡೋರ್ಗೆ. ಅದೇನ ನೋಡ್ಕೊಂಬನ್ನಿ. ಸುಪ್ರೀಂ ಕೋರ್ಟ್ has said no question of ಬರೇ ದುಡ್ಡು ಇಸ್ಕೊಂಡು ಕಾಂಪೆನ್ಸೇಷನ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಅಂತ 2015 ಹೇಳ್ಬಿಟ್ಟಿದ್ದಾರೆ. ನಮ್ದೇ ಓನ್ ಕೇಸ್ ನಾವು ಸುಪ್ರೀಂ ಕೋರ್ಟ್. ಆಯ್ತು, ನಾವ್ ಇದನ್ನ ನೋಡಿ ಬರೀತೀವಿ, ನಿಮ್ ಕೇಸನ್ನ ಇಟ್ಕೊಳ್ಳಿ, ನೋಡಿ ಅದನ್ನ. ರಿಪೋರ್ಟೆಡ್ ಜಜ್ಮೆಂಟ್ ಇದೆ, ಅದ್ ನೋಡಿ. PO ಆಕ್ಟ್, ಆ ಆಕ್ಟ್, ಈ ಆಕ್ಟ್ ಯಾವ್ದು ಅಪ್ಲಿಕಬಲ್ ಆಗಲ್ಲ ಅಂತ ಬರ್ದ್ಬಿಟ್ಟಿದ್ದಾರೆ. ಯಾರು ಅಪಘಾತದಲ್ಲಿ ಸತ್ತಿದ್ದಾರೆ ಅಂತ ಹೇಳಿದ್ರೆ 6 ತಿಂಗಳು ಮಿನಿಮಮ್ ಶಿಕ್ಷೆ. ಅದು ಈ ಕೋರ್ಟಿನ ವ್ಯೂ. ನಾನು ಬರ್ಕೊಡ್ತೀನಿ, ನೀವೇ ತಗೊಂಡೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಇಫ್ ಯು ವಾಂಟ್ ಟು ಟೇಕ್ ಇಟ್ ಟು ದಿ ನೆಕ್ಸ್ಟ್ ಲೆವೆಲ್. ಇದರಲ್ಲಿ ನಾವು ಹ್ಯೂಮ್ಯಾನಿಟಿ ಆಸ್ ಯುವರ್ ಲಾರ್ಡ್ಶಿಪ್ ಸೈಡ್ ನಾವು ಫಸ್ಟ್ ಕರ್ಕೊಂಡು ಹೋದ್ವಿ 2,80,000. ಅದೆಲ್ಲ ದಟ್ ಈಸ್ ದಿ ಮಿಟಿಗೇಟಿಂಗ್ ಸರ್ಕಮ್ಸ್ಟಾನ್ಸಸ್ ಯು ಆರ್ ಆರ್ಗ್ಯೂಯಿಂಗ್. ದಟ್ ವಿಲ್ ನಾಟ್ ಟೇಕ್ ಅವೇ ದಿ ಪನಿಷ್ಮೆಂಟ್. ಇಂಪ್ರಿಸನ್ಮೆಂಟ್ ತೆಗಿಯಕ್ಕಾಗಲ್ಲ. Payment of compensation or meeting the expenses are not the one which will be considered to remove the. Otherwise, everybody will do like the Pune Porsche case. Write 200 words essay and get rid of. I am prepared to write 20,000 words essay as to what are the consequences of a road accident and a death thereof. And will I get a license to kill somebody? Will I get a license to kill somebody, Mr. Ravi? You may write 200 pages, but will it give you a license? Those are all unheard of. ಗೊತ್ತಾಯ್ತಲ್ಲ ನೋಡಿ. ಸೆಂಟೆನ್ಸಿಂಗ್ ಪಾಲಿಸಿಗೆ ಬಂದಾಗ ಹಲವು ಡೆವಲಪ್ಡ್ ಕಂಟ್ರೀಸ್ ನಲ್ಲಿ ಹೊಸ ಹೊಸ ಮಾರ್ಗಗಳನ್ನ ಕಂಡುಹಿಡಿತಿದ್ದಾರೆ. ರೆಟ್ರಿಬ್ಯೂಟಿವ್ ಥಿಯರಿ ಅಂತ ಇದೆ, ರೆಸ್ಟಿಟ್ಯೂಟಿವ್ ಥಿಯರಿ ಅಂತ ಇದೆ, 5 ಗೋಲ್ಡನ್ ಅವರ್ಸ್ ಅಂತ ಕರೀತಾರೆ ರೆಸ್ಟಿಟ್ಯೂಟಿವ್ ಥಿಯರಿ ಒಳಗಡೆಗೆ. ಅಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಕಷ್ಟ ನಷ್ಟವನ್ನ ಸರಿದೂಗಿಸ್ತಕ್ಕಂಥದ್ದು ಅಂತ. ಪ್ಲೀಸ್ ಆಸ್ಕ್ ಮೀ ವೆದರ್ ಐ ಆಮ್ ಪ್ರಿಪೇರ್ಡ್ ಟು lose my life if you want to give me 2 crores. Same question is asked to you. Will you agree? Then ಅಚಾನಕ್ಕಾಗಿ ಕೈ ಎಲ್ಲ ಪ್ರಯತ್ನ ಮಾಡಿ ಆಗಿರ್ಬೇಕು. ನಮ್ಮ ಹೈಕೋರ್ಟ್ ನಲ್ಲಿ MP ಚಿನ್ನಪ್ಪ ಅವ್ರ ಜಜ್ಮೆಂಟ್ ಇದೆ ನೋಡಿ. ಇಂಥ ಪ್ರಕರಣಗಳಲ್ಲಿ ಸ್ಪಾಟ್ ಮಾಸ್ಟರ್ ನಲ್ಲಿ ಬ್ರೇಕ್ ಮಾರ್ಕ್ ಇತ್ತ ನೋಡಿ ಅಂತ ಹೇಳ್ತಾರೆ. ಸಡನ್ ಆಗಿ ಅಡ್ಡ ಬಂದ ತಾನೆ, ನೀವು ಬ್ರೇಕ್ ಹಾಕಿದ್ರೆ ಅಷ್ಟು ದೂರ ಬ್ರೇಕ್ ಮಾರ್ಕ್ ಇರುತ್ತೆ, ಅದನ್ನ ಸ್ಪಾಟ್ ಮಾಸ್ಟರ್ ನಲ್ಲಿ ತೋರಿಸ್ಬೇಕು ಪೊಲೀಸ್ನವರು. ಈಗ ಊರವ್ರು ಎಲ್ಲಾನು ಫೋಟೋ ತೆಕ್ಕೋತಾರಲ್ಲ ಮೊಬೈಲ್ ಅಲ್ಲಿ, ಇದನ್ನು ತೆಕ್ಕೋಬೇಕಾಗಿತ್ತು. ಇಷ್ಟುದ್ದ ಬ್ರೇಕ್ ಹಾಕಿದೀನಿ ನಾನು, ಗಾಡಿ ಹಿಂಗ್ ನಿಂತಿತ್ತು, ಎಡಗಡೆ ಭಾಗ, ಮಧ್ಯ ಭಾಗ, ಕೊನೆ ಭಾಗ, ಆ ಕಡೆ ನಿಂತಿತ್ತು, ಈ ಕಡೆ ನಿಂತಿತ್ತು. ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ದಿಸ್ ಮ್ಯಾನ್ ಶುಡ್ ಸ್ಟೆಪ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ನೋ ಅಂಡ್ ದೆನ್ ಎಕ್ಸ್ಪ್ಲೈನ್. ಇಲ್ವಲ್ಲ. ಸೊ ಐ ವಿಲ್ ರೆಡ್ಯೂಸ್ ಇಟ್ ಟು 1 year. Then you tell me 9 months because you paid some 2,80,000. By 2:30 we'll resume. ಇಲ್ಲಾಂದ್ರೆ ನಾಳೆಗೆ ಹೇಳಿ, ನಿಮ್ ಕಕ್ಷಿಗಾರ ಕೇಳ್ಬಿಟ್ಟು.